ರಾಜ ಮಹಾರಾಜರ ಕಾಲದಲ್ಲಿ ಏನೇನಾಯಿತು ಅದನ್ನ ಹೇಳ್ತಾ ಕೂತ್ಕೊಂಡ್ರೆ ಬರೀ ಹಳೆ ಕತೆ ಹೇಳ್ತೀರಿ ನೀವು, ಹಳೆ ಕತೆ ಹೇಳ್ತೀರಿ ಅಂತಾರೆ. ಸೊ ನಾವು ಚಿಕ್ಕಂದಿದ್ದಾಗ ಏನಾಯಿತು ಅಂದರೆ ಕೊನೆಯ ಹಂತದ ಕಾಶ್ಮೀರಿಗಳ ಎಕ್ಸೋಡಸ್ ಬಗ್ಗೆನೇ ಮಾತಾಡೋಣ. ಒಂದೊಂದು ಸಲ ಬೇಜಾರಾಗುತ್ತೆ. ಯಾವುದಾದ್ರೂ ಒಂದು ದೇಶದಲ್ಲಿ ಅದೇ ದೇಶದವ್ರು ನಿರಾಶ್ರಿತರಾಗಿರೋದನ್ನು ನಾವು ನೋಡೋದು ಭಾರತದಲ್ಲಿ, ಅದು ಕಾಶ್ಮೀರಿ ಪಂಡಿತರ ವಿಷಯದಲ್ಲಿ. ಏನಾಯಿತು 89, 90, 91 ಆ ಪೀರಿಯಡ್ ಏನಾಯಿತು? 89-90ನಲ್ಲಿ ಆಗಿದ್ದು ಸುಮಾರು 30-40 ವರ್ಷಗಳ ಹಿನ್ನೆಲೆ. ಅದರದ್ದು ಕಲ್ಮಿನೇಟ್ ಆಗಿದ್ದು 90ಯಲ್ಲಿ. ಓಕೆ. ಅಂದರೆ ಈಗ ಒಂದು ಪಹಲ್ಗಾಮ್ನಲ್ಲಿ ಇಷ್ಟೊಂದು ಜನ, ನಾವು 370 ತೆಗೆದ ನಂತರ ಅಷ್ಟೊಂದು ಜನ ಕಾಶ್ಮೀರಕ್ಕೆ ಹೋಗ್ತಾ ಇದೀವಲ್ಲ, ಎಲ್ಲರೂ ಪ್ರವಾಸಿಗಳಾಗಿ ಸಂತೋಷವಾಗಿ ಹೋಗಿ ಬರ್ತಾ ಇದ್ದೀವಿ. ಅಲ್ಲಿಯ ಮೂಲ ನಿವಾಸಿಗಳು ಒಬ್ಬರು ವಾಪಸ್ ಬಂದಿಲ್ವಲ್ಲ ಅಂತ ನಾವು ಯಾರು ಕೇಳ್ಕೊತಾನೆ ಇಲ್ಲ. ಎಲ್ಲಿಯ ತನಕ ಅವರು ಅಲ್ಲಿ ಹೋಗಿ ನೆಮ್ಮದಿಯಾಗಿರಲ್ವೋ ಅಲ್ಲಿಯ ತನಕ ನಮಗೂ ಹೋಗೋಕೆ ನೈತಿಕ ಅಧಿಕಾರವಿದೆಯೇ ಅನ್ನೋದು ಒಂದು ಪ್ರಶ್ನೆ ಅಲ್ವಾ? ಎಸ್. ನೀವು ನನ್ನ ಮನೆಗೆ ಕರೀತೀನಿ, ನಾನು ನಿಮ್ಮನ್ನ, ನಾನೇ ನಮ್ಮ ಮನೇಲಿ ಇಲ್ಲ, ನೀವು ನನ್ನ ಮನೆಗೆ ಹೇಗೆ ಬರ್ತೀರಿ? ಈ ನೈತಿಕ ಪ್ರಶ್ನೆ ನಮ್ಮನ್ನು ಯಾರನ್ನೂ ಬಾಧಿಸೋದಿಲ್ಲ. ಏನು ತೋರಿಸುತ್ತೆ? ನಾವು ಎಷ್ಟು ಅಜ್ಞಾನಿಗಳು, ಅಥವಾ ನಮಗೆ ಎಷ್ಟು ಉಪೇಕ್ಷೆ, ನಮ್ಗೆಷ್ಟು ಉದಾಸೀನ, ನಮಗೆ ನಮ್ಮ ಮನೆ, ನಮ್ಮ ಊರು ಸೆನ್ಸಿಟಿವ್ ಆಗಿದ್ದೀವಿ. ಏನು ಹೇಳಿ, ನಮ್ಮದೇ ದೇಶದ ಒಂದು ರಾಜ್ಯದ ಇತಿಹಾಸ ಏನು ಹೇಳಿ ಸೆನ್ಸಿಟಿವ್ ಆಗಿದೆ. ಓಕೆ, ಅದು ಒಂದು. ಇನ್ನೊಂದು, ಅವರೇ ಹೋಗಲ್ಲಿ ಇರ್ತಿಲ್ಲ ಅಂತಂದ್ಮೇಲೆ ಅದು ಸುರಕ್ಷಿತವೇ? ನೋಡಿ, 370 ಒಂದು ಕವಚ, ಆದರೆ ಒಳಗಿನ ಮನಸ್ಥಿತಿ, ಒಳಗಿನ ಸೂಕ್ಷ್ಮತೆಗಳು ಬೇರೆ. ನಾನಾಗಲೇ ಜಮ್ಮುವಿನ ಜಗತಿ ಟೌನ್ಶಿಪ್ ಹೇಳಿದೆ, ನೀವು ನೋಡಿಲ್ದೆ ಹೋದರೆ ಜಮ್ಮುವಿನಲ್ಲಿ ಸುಮಾರು ಇವಾಗ ಅಲ್ಲಿ 20,000ಕ್ಕೂ ಹೆಚ್ಚು ಜನ ಇದ್ದಾರೆ. 1999ರಲ್ಲಿ ಕಾಶ್ಮೀರದಿಂದ ಕಳಿಸಲ್ಪಟ್ಟವರು ಅನೇಕರು ಜಮ್ಮುವಿನಲ್ಲೇ ಇನ್ನೂ ಇದ್ದಾರೆ, ನಿರಾಶ್ರಿತ ಶಿಬಿರದಲ್ಲಿದ್ದಾರೆ. ಕಾಶ್ಮೀರದಲ್ಲಿ 6 ಕಡೆ ಸೆಟಲ್ಮೆಂಟ್ಸ್ ಅಥವಾ ನಿರಾಶ್ರಿತ ಶಿಬಿರಗಳಿವೆ. ಬಡ್ಗಾಮ್ ಒಂದು, ಅದಲ್ಲದೆ ಇನ್ನ 5 ಕಡೆ. ಮುಕ್ಕಾಲು ಜನ ಜಮ್ಮುಗೆ ಬಂದ್ಬಿಟ್ರು. ಅವರನ್ನ ಇನ್ನೂ ಬಹಳ ಅದು ಹೀನ ಸ್ಥಿತಿಯಲ್ಲಿರುವ ಸೆಟಲ್ಮೆಂಟ್ಗಳು.